ಹಿಂದೂ ಸಮಾಜ ಕುಳಿತಿದ್ದೇವೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದರು ಇವತ್ತು. ಸಮಸ್ತ ಹಿಂದೂ ಸಮಾಜವನ್ನು ಕೂರಿಗಳು ಅಂತ ಹೇಳುವ ಮುಖಾಂತರ ಇವತ್ತು ರಾಹುಲ್ ಗಾಂಧಿ ಅವರು ಅಕ್ಷಮ್ಯ ಅಪರಾಧವೆಸಗಿದ್ದಾರೆ. ಸಮಸ್ತ ಹಿಂದೂ ಸಮಾಜ ಅವರು ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಹಿಂದೂಗಳು ಅಹಿಂಸಾ, ನಫರತ್ ನಫರತ್ ಅದನ್ನು ಎರಡೆರಡು ಮೂರು ಸರಿ. ಅವ್ರಿಗೆ ಏನಾಗಿದೆ ಅಂತ ಒಂದು ನಮ್ಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅನ್ಸಿತ್ತು. ಮಾತಾಡಿದ ರೀತಿ 8 ವರ್ಷ ಹಿಂದೆ ಆಗಿರುವಂತಹ ನೋಟ್ ಬ್ಯಾನ್ ಬಗ್ಗೆ ಮಾತಾಡ್ತಾರೆ. ಗುಜರಾತ್ ಅಲ್ಲಿ ಹೋಗಿ ಟೆಕ್ಸ್ಟೈಲ್ ಮಾತಾಡ್ಕೊಂಡು ಬಂದೆ, ನೀವು ಗುಜರಾತ್ ಅಲ್ಲಿ ಸೋಲ್ತೀರಾ ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಪ್ರಬುದ್ಧತೆ ಇತ್ತ ಆ ಮಾತಲ್ಲಿ. ಕೆಲವೊಂದು ಮಾತುಗಳನ್ನು ನಾನು ಗಮನಿಸಿದೆ. ಅವ್ರು ಮಾತಾಡಿದ, ಅವ್ರು ಹೆಂಗೆ ಹೇಳಿದ್ರು, 1 ಗಂಟೆ 40 ನಾವು ಪ್ರತಿಯೊಂದನ್ನು ನಾವು ವೀಕ್ಷಿಸಿಕೊಂಡೇ ಇಲ್ಲಿ ಬಂದು ಕೂತಿರ್ತೀವಿ. 10 ವರ್ಷದಿಂದ ಸಂವಿಧಾನಕ್ಕೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ತಾರೆ. ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ನೀವು? ಸಂವಿಧಾನವನ್ನು ತಿದ್ದುಪಡಿ ಯಾರು ಮಾಡಿದ್ದು? ಇದಕ್ಕಿಂತ ಮೊದಲು ಸಂವಿಧಾನವನ್ನ ಸಸ್ಪೆಂಡ್ ಮಾಡಿರೋದು ಯಾರು? ಸಂವಿಧಾನದ ಬಗ್ಗೆ ಬುಕ್ ತಗೊಂಡ್ಬಿಟ್ಟು ಈ ತರ ಮಾತಾಡ್ತಾರೆ. ನಾಚಿಕೆ ಆಗಲ್ಲ. ಈ ವಾಹಿನಿ ಮುಖಾಂತರ ಕೇಳ್ತೀನಿ ನಾನು. 10 ವರ್ಷದಿಂದ ಸಂವಿಧಾನವನ್ನ ವ್ಯವಸ್ಥಿತವಾಗಿ ಬದಲಾವಣೆ ಮಾಡುವ ಪ್ರಯತ್ನ ಮಾಡ್ತಿದೆ ಬಿಜೆಪಿ. ನಾವು ಇದುವರೆಗೆ ಸಂವಿಧಾನ ಬದಲಾವಣೆ ಯಾವ ಅಂಶಕ್ಕೆ ಮಾಡಿದ್ವು, ಯಾವುದೇ ಸಂಸದರುಗಳು ಕೊಟ್ಟಂತ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ ಪ್ರಚಾರ ಮಾಡ್ತು. ನೋಡಿ, ನಾನು ಹೇಳುದಿಷ್ಟೇ, ಇಷ್ಟು ವರ್ಷದಿಂದ ಬಂದ ಬ್ರಿಟಿಷರಾದಾಗ ಇದುವರೆಗೆ ಸಂವಿಧಾನಕ್ಕೆ ಅಪಚಾರವೆಸಗಿದ್ದು ಯಾರು? ಸಂವಿಧಾನಕ್ಕೆ ಅಪಚಾರವೆಸಗಿದವರಿಗೆ ಸಂವಿಧಾನದ ಬಗ್ಗೆ ಏನೇನಾಯ್ತು? 1970 ಅಲ್ಲ, ಇವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 6 ವರ್ಷನ ಏನ್ ಮಾಡಿದ್ರು? ಏನಾದ್ರು ಈ ಮಾಧ್ಯಮಕ್ಕೆ ಯಾವ ತರ ಇತ್ತು? ಮಾಧ್ಯಮ 4ನೇ ಅಂಗ. ಅವರು ಏನೇನು ಪ್ರಿಂಟ್ ಗಳು ಹೋಗ್ಬೇಕು ಅವ್ರಿಗೆ ಹೇಳ್ಬಿಟ್ಟು ಅದನ್ನು ಸ್ಕ್ರೀನ್ ಮಾಡ್ಬಿಟ್ಟು ಹೋಗ್ಬೇಕಿತ್ತು. ಸಂವಿಧಾನವನ್ನು ಸಸ್ಪೆಂಡ್ ಮಾಡಿರುವ ಅಪಚಾರ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸೇರ್ಬೇಕು. ಅದನ್ನ ಅವ್ರು ಮಾತಾಡಿದ್ರೆ ತಪ್ಪು. ಇದೆಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ಸಿಎಂ ಮಾತಾಡ್ತಾ ಇದ್ದಾರೆ. ಇಲ್ಲಿ 108 ಇವತ್ತು ನೋಡಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ನೋಡ್ತಾ ಇದ್ರಿ. ಇವತ್ತು ಹಾಸನದಲ್ಲೂ ಇವತ್ತು ಈಗ ಬಂದಿರೋ ಬೆಳಿಗ್ಗೆ ಏನಾಯ್ತು, ನಿಮ್ಮದೇ ಇದರಲ್ಲಿ ನೋಡಿದೆ ನಾನು, ಕಾನ್ಸ್ಟೇಬಲ್ ಲೋಕನಾಥನ್ ಅವರು ಅವರ ಪತ್ನಿಯನ್ನೇ ಸಾಯಿಸ್ತಾರೆ, ಹಲ್ಲೆ ಮಾಡ್ತಾರೆ. ಪ್ರತಿದಿನ ಸಾಲು ಕೊಲೆ. ಜನವರಿಯಿಂದ ನಾವು ಏಪ್ರಿಲ್ ತನಕ ಒಂದು NCRB ಡೇಟಾ ಹೇಳುತ್ತೆ 430 ಕೊಲೆ, 198 ಅತ್ಯಾಚಾರ ಅಂತ. ಇವರು ನೀವ್ ಹೇಳ್ದಂಗೆ ಕಣಯ ಲಾಲದ್ ಏನಾಯ್ತು? ಒಂದು ನೂಪುರ್ ಶರ್ಮಾ ಅವ್ರ ಬಗ್ಗೆ ಸ್ಟೇಟಸ್ ಅಲ್ಲಿ ಅವ್ರು ಸಪೋರ್ಟ್ ಅಂತ ಹಾಕಿದಕ್ಕೆ ಹೋಗ್ಬಿಟ್ಟು ಕೊಚ್ಚಿಬಿಟ್ಟು ಸಾಯಿಸ್ತಾರೆ. ಅವ್ರದೇ ರಾಜಸ್ಥಾನದಲ್ಲಿ ಇದಾಗಿರೋದು. ಈ ತರದ್ದು ನಾನು 1000 ಘಟನೆಗಳನ್ನು ಹೇಳಬಲ್ಲೆ. ಅವರು ಇವತ್ತು ಮಾಡಿರೋದು ಇಷ್ಟೇ. ನಾವ್ ಏನಾದ್ರು ಇವತ್ತು ಮಾತಾಡಿದ್ರೆ ಏನಾಯ್ತು? ಇಲ್ಲಿ ನಡೀತಾ ಇಲ್ವಾ? ನಾನು ಹೇಳೋದಿಷ್ಟೇ ನೋಡಿ, ಅಪರಾಧಗಳು. ನಾನು ಒಂದು ಆವಾಗ್ಲೇ ಹೇಳಿದೆ, ಒಂದ್ ನಿಮಿಷ ಆವಾಗ್ಲೇ ನಿಮ್ಗೆ ಹೇಳಿದೆ, ಜನವರಿಯಿಂದ ಏಪ್ರಿಲ್ ವರೆಗೆ NCRB ಡೇಟಾ 60% ಅಪರಾಧಗಳು ಜಾಸ್ತಿ ಆಗಿದೆ. 60% NCRB ಡೇಟಾ ಹೇಳುತ್ತೆ. ಇವತ್ತು ಹಿಂದೂಗಳ ಬಗ್ಗೆ ಮಾತಾಡ್ತೀರಾ? ಅಪರಾಧಗಳು ಬಟ್ ಕಣ್ಣಿಗೆ ಕಾಣುವುದು ದೊಡ್ಡ ದೊಡ್ಡ ಘಟನೆಗಳು. ನೀವು ಆವಾಗ್ಲೇ ಹೇಳಿದ್ರಲ್ಲ, ನೀವು ಕಣೆಯಲ್ಲೂ ಆಯ್ತು, ಉದಯಪುರದಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಹಾಕೊಂಡಿರ್ತಾರೆ ನೂಪುರ್ ಶರ್ಮಗೆ ಸಪೋರ್ಟ್ ಅಂತ. ಅವರನ್ನು ಕೊಚ್ಚಿ ಸಾಯಿಸ್ತಾರೆ. ನಿಮ್ಮದೇ ಗವರ್ಮೆಂಟ್, ಕಾಂಗ್ರೆಸ್ ಗವರ್ಮೆಂಟ್ ಇಲ್ವಾ? ಅಲ್ಲಿ ಏನ್ ಮಾಡಿದ್ರಿ? ಇವತ್ತು ಇಲ್ಲಿ ಇಷ್ಟೆಲ್ಲ, ಬೆಳಗಾವಿಯಲ್ಲಿ ಇಷ್ಟು ಕಳೆ ಆಯ್ತು. ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರ ಮಾಡಿದ್ರಿ. ಅದಾದ್ಮೇಲೆ ಅಂಜಲಿ ಅನ್ನುವ ಹತ್ಯೆ ಆಯ್ತು. ಅದಾದ್ಮೇಲೆ ಮೀನಾ ಅನ್ನುವ ಹತ್ಯೆ ಆಯ್ತು. ಅದಾದ್ಮೇಲೆ ನೇಹಾ ಕೊಲೆ ಆಯ್ತು. ಏನ್ ಸಾಲು ಮರ್ಡರ್ಗಳು, ಸಾಲು ಹತ್ಯೆಗಳು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನಾಗ್ತಾ ಇದೆ? ಹಾಗಾದ್ರೆ ನಿಮ್ಮದೇ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ ಆದಾಗ ನಿಮ್ಮದೇ ಸರ್ಕಾರ ಯೋಚನೆ ಇದೆ ಅನ್ನೋದು ಅಪರಾಧನೇ ಅವರವರಿಗೆ ಗೊತ್ತದು. ಆದ್ರೆ ಒಂದು ಮಾತಿಲ್ಲಿ ಹೇಳ್ತೀನಿ ಕೇಳಿ, ಒಂದೇ ಒಂದು ಹಿಂದೂಗಳ ಬಗ್ಗೆ ಫೇವರ್ ಮಾಡಿರುವಂತ ಕಾಂಗ್ರೆಸ್ ಪಕ್ಷ ಏನಾದ್ರು ಒಂದು ವಿಷಯ ಇದ್ರೆ ಹೇಳಿ. ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರು ರಾಮ ಮಂದಿರ ಬಗ್ಗೆ ಇಷ್ಟು ವರ್ಷ ಇದಾಯ್ತು, ಯಾವ್ದ್ರ ಬಗ್ಗೆ ಮಾಡಿದ್ರು? ಯಾವ್ದಾದ್ರು ಒಂದು ಇಂಥದ್ದು ಇವತ್ತು ಮಾತಾಡ್ತಿದ್ದಾರೆ ಹಿಂದೂಗಳ ಬಗ್ಗೆ. ಏನ್ ಮಾತಾಡ್ತಿದ್ರು? ಹಿಂದೂಗಳ ಬಗ್ಗೆ ಮಾತಾಡೋಕೆ ನೈತಿಕತೆ ಏನಾದ್ರು ಇದೆಯಾ? ಪ್ರತಿ ಒಂದಕ್ಕೂ ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುದು ಯಾರು? ಧರ್ಮಗಳ ವೀರಶೈವ ಇದು ಅಂತ ಹೇಳಿ ಸಿದ್ದರಾಮಯ್ಯನವರು. ಇದು ಕಾಂಗ್ರೆಸ್ಸಿನ ಹುಟ್ಟುಗುಣ. ಇವರಿಗೆ ಜಾತಿ ಮತವೇ ಇದನ್ನೇ ಬಿಟ್ಟು ಬೇರೆ ಏನು ಬಂಡವಾಳ ಇಲ್ಲ. 10 ವರ್ಷ ಈಗ ಯಾರು ಇಲ್ಲ, ವಿರೋಧ ಪಕ್ಷದಲ್ಲಿ ಇರ್ಲಿಲ್ಲ. ಈಗ ಅಟ್ಲೀಸ್ಟ್ ಒಂದು ವಿರೋಧ ಪಕ್ಷದಲ್ಲಿ ಇದೀರಾ, ಸಮರ್ಥವಾಗಿ ದೇಶಕ್ಕೆ ಏನ್ ಬೇಕು ಅದನ್ನ ಮಾತಾಡೋದು ಬಿಟ್ಬಿಟ್ಟು 8 ವರ್ಷದ ಹಿಂದೆ ನಡೆದಿರೋ ನೋಟ್ ಬ್ಯಾನ್ ಬಗ್ಗೆ ಮಾತಾಡ್ತೀರಾ? ಗುಜರಾತ್ ಅಲ್ಲಿ ಬಂದ ಇದು ನಿಮ್ದು ಬಾಲಿಶ ಅಲ್ವಾ? ಇದು ಜನರಿಗೆ ಈಗ ಬೇಕಾಗಿರೋದ? ಇದನ್ನು ಬಿಟ್ಟು ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಏನಾದ್ರೂ ಒಂದು ಕೆಲಸ ಆಗ್ತಾ ಇದೆ? ಈಗ ಮೋಡದಲ್ಲಿ, ಈಗ ಮೈಸೂರಲ್ಲಿ ಸಾವಿರ